ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಿನ್ನೆ ಇದ್ರದ್ದೊಂದು ಕಟಿಂಗ್ ವಿಡಿಯೋ ಹಾಕಿದ್ದೆ, ನಾನು ನಿಮಗೆ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನೋಡದೇ ಇದ್ದವರು ದಯವಿಟ್ಟು ನೋಡಿ. ಏನಂದರೆ ಈ ಕಟಿಂಗ್ ವಿಡಿಯೋದಲ್ಲಿ ಏನು ಡಿಫ್ರೆನ್ಸ್ ಇದೆ ಸ್ನೇಹಿತರೆ ಅಂದರೆ, ನೋಡಿ ನಾನು ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಇಟ್ಟು ಕಟ್ ಮಾಡಿ ತೋರಿಸಿದ್ದೆ, ತುಂಬ ಈಸಿ ಮೆಥಡಲ್ಲಿ. ಹಾಗೆ ಸ್ನೇಹಿತರೆ, ಇದನ್ನು ನಾವು ಕಲಿಯುವಾಗ ಕೂಡ ನಾವು ಕಲ್ತದ್ದು ಇದರಿಂದಲೇ. ನಾವು ನೆಕ್ಸ್ಟ್ ಬಂದು ಬೇರೆ ಬೇರೆ ಥರ ಇದೆ ಮೆಥಡಲ್ಲಿ ನಾವು ಬ್ಲೌಸ್ ಕಟಿಂಗ್ ಮಾಡೋದನ್ನು ಕಲ್ತಿದ್ದೀವಿ. ನಂತರ ನಾವು ಸ್ಟಿಚ್ ಮಾಡಬೇಕಾದ್ರೆ ಕಲ್ತಿದ್ದೀವಿ. ನಾವು ಕಲ್ತಿದ್ದು ಸ್ಟಾರ್ಟಿಂಗ್ ಬಂದು ಇದೇ ಮೆಥಡ್ ಸ್ನೇಹಿತರೆ. 100% ನಾವು ಇದರಲ್ಲೇ ಫಾಲೋ ಮಾಡಿದ್ದೀವಿ. ತುಂಬ ವರ್ಷ ಇದರಲ್ಲೇ ಕೂಡ ನಾವು ಸ್ಟಿಚ್ ಮಾಡಿದ್ದೀವಿ. ನೋಡಿ, ನಾನು ನಿಮಗೆ ಶೋಲ್ಡ್ರ್ ಕೂಡ ಕಟ್ ಮಾಡಿಲ್ಲ. ನಿಮಗೆ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನಾನು ಡೈರೆಕ್ಟಾಗಿ ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಇಟ್ಟು, ಆಮೇಲೆ ತುಂಬ ಈಸಿ ಮೆಥಡ್ ಸ್ನೇಹಿತರೆ ಇದು. ತುಂಬ ಅಂದರೆ ತುಂಬ ಒಂದು 5 ನಿಮಿಷ 10 ನಿಮಿಷದೊಳಗೆ ನೀವು ಬ್ಲೌಸನ್ನು ಈಸಿಯಾಗಿ ಕಟ್ ಮಾಡಿಬಿಡ್ಬೋದು. ಹೊಸಬರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದ್ರದ್ದು ಇದು ಕಟಿಂಗ್ ವಿಡಿಯೋ ಹಾಕಿದ್ದೆ. ಇವಾಗ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 100% ಬರುತ್ತೆ ಇಲ್ಲ ಅಂತೇಳಿ. ಸುಮ್ಮನೆ ನೋಡಿ ಸ್ನೇಹಿತರೆ, ನಿಮಗೆ ಕಟಿಂಗ್ ವಿಡಿಯೋ ತೋರಿಸಿ ನಿಮಗೆ ಸ್ಟಿಚಿಂಗ್ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಇವತ್ತು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ. ನೋಡಿದ್ದೇ ಇದ್ದವರು ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ನಾವು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇದೆ. ನೋಡಿ, ಫ್ರಂಟು ಬ್ಯಾಕು ಎರಡೂ ಕೂಡ ಅಟ್ಯಾಚ್ ಇದೆ. ನಾನು ಶೋಲ್ಡರ್ ಸಹಿತ ಕಟ್ ಮಾಡಿಲ್ಲ. ನಾವು ಮೊದಲಿಗೆ ಬಂದು ನೋಡಿ, ಬ್ಯಾಕ್ ಸೈಡು ನಾವಿಲ್ಲಿಗೆ ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಲ್ಲಿಗೆ ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಬಂದು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮೊದಲಿಗೆ ಶೋಲ್ಡ್ರನ್ನ 1/2 ಇಂಚ್ ಮಾರ್ಜಿನನ್ನು ಬಿಟ್ಟಿದ್ದೀವಿ. ಅಷ್ಟಕ್ಕೆ ನಾವು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡ್ಕೊಳ್ಳೋದು ಏನೆಲ್ಲ ಸ್ನೇಹಿತರೆ, ಇದು ಸ್ಟ್ರೈಟ್ ಆಗಿರುತ್ತೆ. ಬಟ್ ಒಂದು 1/2 ಇಂಚು ಒಂದು ಮಾರ್ಜಿನ್ ಬಿಟ್ಟು ನಾವು ಒಂದು ಸ್ಟಿಚ್ ಬಿಟ್ಕೋಬೇಕು. ನೋಡಿ, ನಾವು ಇವಾಗ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಹಾಗೆ ಬ್ಯಾಕ್ ಸೈಡ್ ಬಂದು ಈ ಪಟ್ಟಿನ ಮೊದಲಿಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ನೋಡಿ, ನಾನು ಡೈರೆಕ್ಟ್ ಮಾರ್ಕಿಂಗ್ ಎಲ್ಲಿ ಮಾಡ್ಕೊಂಡಿದ್ದೀನೋ ಅಲ್ಲಿಗೆ ಕೂಡ ಫೋಲ್ಡ್ ಮಾಡ್ತೀನಿ. ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಕೆಲವೊಂದು ಕಡೆ ಈ ಸೈಡ್ ಕಡಿಮೆ ಬರುತ್ತೆ, ಈ ಸೈಡ್ ಹೆಚ್ಚಿಗೆ ಬರುತ್ತೆ ಅಂತ ಹೇಳ್ತಾರೆ ಫ್ರಂಟ್ ಬ್ಯಾಕು. ಹಾಗಾಗಿ ನೋಡಿ, ನಾನು ಮಾರ್ಕಿಂಗ್ ಎಲ್ಲಿ ಮಾಡಿದ್ದೀನೋ ಅಲ್ಲಿಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ನೀವು ಕಟಿಂಗ್ ವಿಡಿಯೋ ನೋಡಿದರೆ ಇದ್ರದ್ದು ನಿಮಗೆ ಐಡಿಯಾ ಸಿಗುತ್ತೆ. ನೋಡಿ, ನಾನು ಕೆಳಗಡೆಗೆ ನಾನು ಎಲ್ಲಿಗೆ ನ್ಯಾಚ್ ಹಾಕೊಂಡಿದ್ದೀನೋ ಅಲ್ಲಿಗೆ ನಾನು ಫೋಲ್ಡಿಂಗನ್ನು ಮಾಡಿದ್ದೀನಿ. ಈ ರೀತಿ ಇವಾಗ ಫ್ರಂಟ್ ಡಾಟನ್ನು ನಾವು ವಿಡಿಯೋನ ನೋಡಿ, ನಾನು ಸೆಂಟ್ರಿಗೆ ಇನ್ನೂ ಕೂಡ ಕಟ್ ಮಾಡಿಲ್ಲ ಸ್ನೇಹಿತರೆ. ಇವೆಲ್ಲ ಡಾಟ್ ಹಿಡಿದ ಮೇಲೆ ಕಟ್ ಮಾಡ್ತೀನಿ. ನೋಡಿ, ಇಲ್ಲಿಂದ ಈ ಡಾಟನ್ನು ಹಿಡಿಯೋಣ, ನಾವು ಫ್ರಂಟ್ ಡಾಟನ್ನು ಹಿಡಿಯೋಣ. ನೋಡಿ, ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಈಸಿ ಮೆಥಡ್ ಸ್ನೇಹಿತರೆ. ನೀವು ಇದನ್ನು ಫಾಲೋ ಮಾಡಿ. ಹೊಸಬರಾಗಿದ್ದರೆ ದಯವಿಟ್ಟು ಫಾಲೋ ಮಾಡಿ. ನಂತರ ಎಲ್ಲ ಕಲಿತಾ ಎಲ್ಲ ನಿಮಗೆ ಬರುತ್ತೆ. ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಬ್ಲೌಸ್ ಕೂಡ ನಿಮಗೆ ಒಂದು ಐಡಿಯಾ ಅನ್ನೋದು ಬಂದೇ ಬರುತ್ತೆ. ನೋಡಿ, ನಾನು ಇವಾಗ ಇಲ್ಲಿಗೆ ಸೆಂಟ್ರಿಗೆ ಕಟ್ ಮಾಡ್ಕೊತೀನಿ. ಈ ಡಾಟ್ ಹಿಡಿದ ನಂತರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಆಯಿತು ಸ್ನೇಹಿತರೆ. ನೋಡಿ, ನೀವು ಈ ರೀತಿ ಬ್ಲೌಸನ್ನು ಕಟ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಶೋಲ್ಡರ್ ಡ್ರಾಪು ಭಾಳ ಕಡಿಮೆ ಸ್ನೇಹಿತರೆ. ಏನಕ್ಕೆ ಫ್ರಂಟು ಇದು ಶೋಲ್ಡರ್ ಡ್ರಾಪ್ ಅನ್ನೋದು ಕಡಿಮೆ ಆಗುತ್ತೆ. ಏನಕ್ಕಂದ್ರೆ ನೋಡಿ, ಫ್ರಂಟು ಬ್ಯಾಕು ನೆಕ್ಕು ಬಿಡ್ತು ಹೆಚ್ಚು ಕಡಿಮೆ ಬರುತ್ತೆ. ಯಾವುದು ಕಡಿಮೆ ಬರುತ್ತೆ, ಯಾವುದು ಹೆಚ್ಚು ಬರುತ್ತೆ ಅಂತ ನೀವು ಹೇಳಿ ನೋಡೋಣ. ನೋಡಿ, ನಾವು ಇವಾಗ ಈ ಡಾಟನ್ನು ಹಿಡಿತಾ ಇದ್ದೀನಿ. ಈ ವಿಡಿಯೋ ನೋಡಿ ಸ್ನೇಹಿತರೆ, ಕಂಪ್ಲೀಟಾಗಿ ನೋಡ್ಬೇಕು. ನೀವು ಪ್ರತಿಯೊಂದು ಡೀಟೇಲಾಗಿ ನೋಡಿ. ನೀವು ಅದರಲ್ಲಿ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದ್ರ ಬಗ್ಗೆ ನೀವು ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ಅದ್ರ ಬಗ್ಗೆ ನೋಡಿ, ಇವಾಗ ನಾವು 3 ಡಾಟನ್ನು ಹಿಡಿದಿದ್ದೀವಿ ಸ್ನೇಹಿತರೆ. ಈ ಡಾಟನ್ನು ಹಿಡಿದಿಲ್ಲ, ನಾವು ನಂತರ ಹಿಡಿಯೋಣ. ನಾವು ಬೆಲ್ಟೆಲ್ಲ ಅಟ್ಯಾಚ್ ಮಾಡಬೇಕು. ನಿಮಗೆ ಯಾವ ರೀತಿ ಡಾಟ್ ಹಿಡಿಬೇಕಂತ ತೋರಿಸ್ತೀನಿ ಅದನ್ನು. ನೋಡಿ, ಮೊದಲಿಗೆ ಬಂದು ನಾವು ಇವಾಗ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಕಟ್ ಮಾಡ್ಕೊಂಡಿಟ್ಟಿದ್ದೀನಿ 2 ಪೀಸು ಮೇನ್ ಇವು. ಹಾಗೆ ಇದಕ್ಕೆ ಒಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ನೋಡಿ, ಈ ರೀತಿ ನಾವು ಇಟ್ಟು ಅಪೋಸಿಟಲ್ಲಿ ಇಟ್ಕೋಬೇಕು. ನೋಡಿ, ಮೊದಲಿಗೆ ಇಟ್ಕೊಂಬಿಡಿ ಈ ರೀತಿ ನೀವು. ನೋಡಿ, ಯಾವಾಗಲೂ ಈ ರೀತಿ ನಾವು ಬೆಲ್ಟ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾವು ಇವಾಗ ಒಳಗಡೆ ಬಟ್ಟೆಗೆ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ ಮೇಲ್ಗಡೆಗೆ. ನೋಡಿ, ಈ ರೀತಿ
ನೋಡಿ ನಾವು ಈ ರೀತಿ ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ನೀವು ಇಲ್ಲೊಂದು ಸ್ಟಿಚ್ ಬೇಕಾದ್ರೆ ಬಿಟ್ಕೋಬೋದು. ನಾನು ಡೈರೆಕ್ಟಾಗಿ ಹಾಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಹೊಸದಾಗಿ ಕಲಿಯೋರಿಗೆ ಈ ಮೆಥಡು ಬೆಸ್ಟ್ ಸ್ನೇಹಿತರೆ. ನೋಡಿ ನಾವು ಇವಾಗ ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಇದನ್ನು ಕೆಳಗಡೆ ಇಟ್ಟು ಮೇಲ್ಗಡೆಯಿಂದ ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಇದನ್ನು ಕೂಡ ಅಷ್ಟೇ ಮೇಲ್ಗಡೆಯಿಂದ ಇದನ್ನು ಬೆಲ್ಟನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಶೇಪು ಯಾವ ರೀತಿ ಬಂತು ಸ್ನೇಹಿತರೆ. ನಾನು ಯಾವುದೇ ಡಾಟ್ ಪಾಯಿಂಟು ಹಾಗೆ ನೀವು ನೋಡಿದ ಸೆಕೆಂಡ್ ಡಾಟ್ ಪಾಯಿಂಟನ್ನು ನಾನು ಮಾರ್ಕೆ ಮಾಡಿಲ್ಲ. ಆ್ಯಸ್ ಇಟ್ ಈಸು ಫ್ರಂಟ್ ಪಾರ್ಟಲ್ಲಿ ಇದನ್ನು 1.5 ಇಂಚ್ ಎಕ್ಸ್ಟ್ರಾ ಮಾತ್ರ ತೊಗೊಂಡಿದ್ದೀನಿ ನಾನು. ನೀವು ವಿಡಿಯೋ ನೋಡಿದರೆ ಖಂಡಿತ ಗೊತ್ತಾಗುತ್ತೆ. ತುಂಬ ಈಸಿ ಕಟಿಂಗ್ ಮೆಥಡು. ನಾನು ಹೇಳ್ತಾ ಇರೋದು ಕಟಿಂಗ್ ನೋಡದೇ ಇದ್ದವರಿಗೆ. ದಯವಿಟ್ಟು ನೋಡಿ, ಇದು ಈ ರೀತಿ ನಮ್ಮದು ಫ್ರಂಟ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಫ್ರಂಟ್ ಶೇಪ್ ಕೂಡ ಅಷ್ಟೇ ನೀಟಾಗಿ ಬಂತು. ನಾವು 4 ಡಾಟನ್ನು ಹಿಡಿದಿಲ್ಲ ಸ್ನೇಹಿತರೆ. ನಾವು ಹಿಡಿದು ತೋರಿಸ್ತೀನಿ ನನಗೆ ಯಾವ ರೀತಿ ಫ್ರಂಟ್ ಡಾಟ್ ಎಷ್ಟು ಬರುತ್ತೆ ಏನು ಅಂತ. ನೋಡಿ ಎರಡೂ ಕೂಡ ಅಷ್ಟೇ ಫ್ರಂಟು ಪೋರ್ಷನ್ನು ಕರೆಕ್ಟಾಗಿ ಈ ರೀತಿ ಬರುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡೋದ್ರಿಂದ ನೋಡಿ ಬೆಲ್ಟ್ ಕೂಡ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಈ ರೌಂಡ್ನೆಸ್ಸು ಕೂತಿದೆ ಅಂತೇಳಿ. ನೋಡಿ ನಾವು ಉಕ್ಸ್ ಹಚ್ಚಲಿಕ್ಕೆ ಪಟ್ಟಿಗೋಸ್ಕರ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ 2 ಪೀಸನ್ನು. ನೋಡಿ ಇದನ್ನು ಡಬಲ್ ಫೋಲ್ಡ್ ಮಾಡ್ತೀನಿ ಉಕ್ಸ್ ಹಚ್ಚಲಿಕ್ಕೆ. ನಾನು ಅಂಚ್ ಪೀಸನ್ನು ತೊಗೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಫಸ್ಟಿಗೆ ಇದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ ನಾನು ಉಕ್ಸ್ ಮನಿ ಇದರಲ್ಲಿ ಮಷೀನಲ್ಲೇ ಉಕ್ಸ್ ಮನಿ ಮಾಡೋದ್ರಿಂದ ನಾನು ಈ ಥರ ಫೋಲ್ಡ್ ಮಾಡ್ಕೊಂಡು ಸೆಂಟ್ರಿಗೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ನಾನು ಉಕ್ಸ್ ಮನಿಯನ್ನು ಪೈಪಿಂಗ್ ಮಾಡಿದ ಮೇಲೆ ಮಾಡಬೇಕು ಸ್ನೇಹಿತರೆ ಯಾವಾಗಲೂ ಅವನ್ನ. ಹಾಗೆ ನೋಡಿ ಇದನ್ನು ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೀನಿ. ನೋಡಿ ನಾವು 2 ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀವಿ. ಎಕ್ಸ್ಟ್ರಾ ಎಷ್ಟು ಬಂತು ಹಾಗೆ ಅದು ಬಂದದ್ದನ್ನು ಕಟ್ ಮಾಡಬೇಕು. ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ಎಲ್ಲಿ ಕೂಡ ನಾವು ಎಕ್ಸ್ಟ್ರಾ ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಈ ಎಕ್ಸಿಸ್ ಬಟ್ಟೆಯನ್ನು ನಾವು ಏನು ಪಟ್ಟಿ ಬಿಟ್ಟಿದ್ದೀವಿ ಅದನ್ನು ಮಾತ್ರ ಕಟ್ ಮಾಡಿದರೆ ಸಾಕು. ನೋಡಿ ಕರೆಕ್ಟಾಗಿ ಬಂದಿದೆ. ಪಟ್ಟಿ ಕೂಡ ಒಂದು ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಬಂದಿಲ್ಲ. ಬೆಲ್ಟ್ ನೋಡಿ ಅಷ್ಟೇ ಸೇಪು ನೀಟಾಗಿ ಬಂದಿದೆ. ನೋಡಿ ನಾನು ಸೈಡು ಡಿಫ್ರೆನ್ಸ್ ಬರುತ್ತೆ ಅಂತ ತೋರಿಸ್ತೀನಿ ಕೆಲವೊಬ್ರಿಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ. ನೋಡಿ ಇದರಲ್ಲಿ ಡಾಟ್ ಬಂದರೆ ಹಿಡಿಬೇಕು, ಇಲ್ಲ ಅಂದರೆ ಬೇಡ ಸ್ನೇಹಿತರೆ. ನಾನು ಹಾಗಾಗಿ ನಿಮಗೆ ಎಂಡಿಗೆ ಇದನ್ನು ಸ್ಟಿಚ್ಚನ್ನು ಬಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ ನಾನು ಈ ರೀತಿ ಇಟ್ಟಿದ್ದೀನಿ. ಸ್ವಲ್ಪ ನೋಡಿ ಒಂದು ಹಾಫ್ಗಿಂತೂ ಕಡಿಮೆ, 1/4 ಇಂಚ್ಗಿಂತೂ ಜಾಸ್ತಿ ಅಷ್ಟು ನಮಗೆ ಮಾರ್ಜಿನ್ ಉಳಿದಿದೆ. ಇಲ್ಲಿ ಬೆಲ್ಟ್ ಸೈಡ್ ನಾವು ಡಾಟಿಗೋಸ್ಕರ ಈ ಸೈಡು ಅಷ್ಟೇ ಇರಬೇಕು. ನೋಡಿ ಈ ರೀತಿ ಹಾಕೊಂಡಿದ್ದೀನಿ. ನಾವು ಡಾಟ್ ಹಿಡಿದಿಲ್ಲ, ಹಾಗಾಗಿ ಫ್ರಂಟ್ ಜಾಸ್ತಿ ಉಳಿದಿದೆ. ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ ಇದು ಕೂಡ ಅಷ್ಟೇ. ನೋಡಿ ಇದು ಇಷ್ಟು ಜಾಸ್ತಿ ಉಳಿದಿದೆ. ನಾವು ಇವಾಗ ಇಷ್ಟು ಡಾಟನ್ನು ಹಿಡಿದ್ರೆ ಸಾಕಾಗುತ್ತೆ. ಸ್ನೇಹಿತರೆ, ನಾವೇನಾರು ನಿಮ್ಮ ಮುಂದೆ ವಿಡಿಯೋಸ್ ಮಾಡ್ತೀವಿ ಅಂದರೆ ಈ ಕಟ್ಟಿಂಗೇ ನಮಗೆ ಕಾರಣ. ನೀವೇನಾರು ಅಂದ್ಕೊಳ್ಳಿ, ಈ ಮೆಥಡ್ ಕಟ್ಟಿಂಗ್ ಐತಲ್ಲ, ನಾವು ಇವತ್ತು ಇಲ್ಲಿರೋದಕ್ಕೂ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಒಂದು 17 ವರ್ಷ ಆಯಿತು ಸ್ನೇಹಿತರೆ. ನಾನು ಚಿಕ್ಕ ವಯಸ್ಸಿಂದ ಟೈಲರಿಂಗ್ ಕೆಲಸ ಮಾಡಿದ್ದೀನಿ. ಬಟ್ ಹುಟ್ಟಿಂದ ಹೇಳಿ ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ಹಾಗಾಗಿ ನಾವು ಪ್ರತಿದಿನ ಕಲಿತಾನೆ ಇರ್ತೀವಿ. ನೋಡಿ ಇವಾಗ ನಾನು 4 ಡಾಟ್ ಕೂಡ ಹಿಡಿದಿದ್ದೀನಿ. ಈ ಥರ ನಮಗೆ ರೆಡಿ ಆಯಿತು ಫ್ರಂಟ್ ಪಾರ್ಟು. ಇವಾಗ ಇದಕ್ಕೆ ಸ್ಲೀವನ್ನು ಅಟ್ಯಾಚ್ ಮಾಡೋಣ ಸ್ನೇಹಿತರೆ.
ನಿಮಗೆ ಕಟಿಂಗ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ, ಸ್ಲೀವ್ ಕೂಡ ನಮಗೆ ಸ್ವಲ್ಪ ಶಾರ್ಟೇಜ್ ಬಂತು. ಹಾಗಾಗಿ ನಾನು ಫ್ರಂಟ್ ಶೇಪನ್ನು ಅದರಲ್ಲಿ ಕಟ್ ಮಾಡಿದ್ದಿಲ್ಲ. ನೋಡಿ ಇವಾಗ ನಾನು ಅಟ್ಯಾಚ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಮೊದಲಿಗೆ ಬಂದು ನಾವು ಎರಡು ಕಡೆಗೆ ಊಟ ಸೀದಾ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾವು ಇವಾಗ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ನೋಡಿ ಇವಾಗ ಈ ಪೀಸ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ, ಇದನ್ನು ಬ್ಯಾಕ್ ಸೈಡ್ ಬರೋಂಗೆ ನಾವು ಯಾವಾಗಲೂ ಬಿಡಬೇಕು. ಫ್ರಂಟ್ ಸೈಡು ಇದು ಬರೋಂಗೆ ಮಾಡಬಾರ್ದು. ಹಾಗಾಗಿ ನೋಡಿ ನಾನು ಬ್ಯಾಕ್ ಸೈಡು ಶೇಪನ್ನು ತೆಗಿತಾ ಇದ್ದೀನಿ. ಫ್ರಂಟ್ ಶೇಪನ್ನು ನೋಡಿ ಇಲ್ಲಿ ಸೆಂಟ್ರ್ ಇದೆ, ಇಲ್ಲಿಗೆ ನಾವು ಎಂಡ್ ಇದೆ. ಹಾಗೆ 1.5 ಇಂಚು ಡೌನಿಂಗ್ಗೆ ಬಂದು ಇಲ್ಲಿಂದ ಇಲ್ಲಿಗೆ ಒಂದು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು 1/2 ಇಂಚ್ ಒಳಗೆ ನಾವು ಯಾವಾಗಲೂ ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿ ನೋಡಿ ಇವಾಗ ನಾವು ಸ್ಲೀವನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ನೋಡಿ ಇವಾಗ ಮೊದಲಿಗೆ ಬಂದು ಸ್ನೇಹಿತರೆ ಯಾವಾಗಲೂ ಚೆಕ್ ಮಾಡ್ಕೊಂಬೇಡಿ ನೀವು ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕಿಂತ ಮುಂಚೆ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗಾಗಿ ನೀವು ಮೊದಲಿಗೆ ಚೆಕ್ ಮಾಡ್ಕೊಂಬಿಡಿ ಒಂದು ಸಾರಿ. ನೋಡಲಿ ಇದ್ರಲ್ಲಿ ಒಂಚೂರು ಜಾಸ್ತಿ ಆಗ್ತಿದೆ. ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನೋಡಿ 1/4 ಇಂಚಿನಷ್ಟು ಬಿಟ್ಟು ಆ ಕಡೆಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡು ಕಡೆಗೆ ಒಂದೇ ಥರ ಬಿಡಬೇಕು ಸ್ನೇಹಿತರೆ. ಬಿಟ್ಟರಾದರೂ ಆಟೆ ಎಕ್ಸ್ಟ್ರಾ ಮಾರ್ಜಿನನ್ನು. ಯಾಕಂದರೆ ಈ ಬ್ಲೌಸ್ ಕಟ್ಟಿಂಗ್ ಮೆಥಡ್ ಇದೆಯಲ್ಲ ನಿಮ್ಗೆ ಯಾರು ಹೇಳ್ಕೊಟ್ಟಿರಲ್ಲ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿರಲ್ಲ ಸ್ನೇಹಿತರೆ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಹೇಳಿರಲ್ಲ ನಿಮಗೆ ಹೇಳಿದರೆ ಜಲ್ದಿ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಇದು. ಹಾಗಾಗಿ ಆದರೆ ಕೆಲವೊಂದು ಇದೆ ಸ್ನೇಹಿತರೆ. ಈಗ ನೋಡಿ ಫ್ರೆಂಡ್ಸ್ ಕಟ್ ಬ್ಲೌಸು, ಕಟೋರಿ ಬ್ಲೌಸು ಇವೆಲ್ಲ ಇದಾವಲ್ಲ, ಸವ್ಯಸಾಚಿ ಬ್ಲೌಸು, ಅವಕ್ಕೆಲ್ಲ ಬೇರೆ ಡಿಫ್ರೆಂಟ್ ಕಟಿಂಗ್ ಇದೆ ಸ್ನೇಹಿತರೆ. ಅವನ್ನೆಲ್ಲ ಫಾಲೋ ಮಾಡಿದರೆ ಅವು ಕಟಿಂಗ್ ಕೊಡುತ್ತೆ. ಈ 4 ಡಾಟ್ ಬ್ಲೌಸಿಗೆ ಇಷ್ಟು ನೀವು ಸಾಕು ಸ್ನೇಹಿತರೆ. ಇದು ಮೆಜರ್ಮೆಂಟು. ಇದರಲ್ಲಿ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು. ಅದು ಏನಂದರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಎಲ್ಲ ಬರುತ್ತೆ ನಿಮಗೆ. ನೋಡಿ ನಿಮಗೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಫಿನಿಶಿಂಗ್ ಕೂಡ ಅಷ್ಟೇ ನೋಡಿ ನೀಟಾಗಿ ಬಂದಿದೆ ಸ್ನೇಹಿತರೆ. ನೋಡಿ ನಾವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಹಾಗೆ ನೋಡಿ ನಾವು ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಹೆಮ್ಮಿಂಗ್ ಪಟ್ಟಿಯನ್ನು ನಾನು ನೋಡಿ ಸ್ವಲ್ಪ ಕಡಿಮೆ ಮಾಡಿಸ್ತಾ ಇದ್ದೀನಿ. ನೀವು ಮೆಜರ್ಮೆಂಟಲ್ಲಿ ಅದಕ್ಕೆ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಏನಕ್ಕಂದರೆ ಅಳತೆ ಬ್ಲೌಸು ಇಷ್ಟೇ ಇದೆ ಸ್ನೇಹಿತರೆ. ಇದಕ್ಕಿಂತ ಜಾಸ್ತಿ ಇಡೋಂದ್ರೆ ಕಸ್ಟಮರು. ನಾನು ನಿಮಗೆ ವೀಡಿಯೋದಲ್ಲಿ ಎಲ್ಲ ಡೀಟೇಲ್ ಹೇಳೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ನಾನು ಪಟ್ಟಿ ಮಾಡ್ಕೊಂಡಿದ್ದೆ. ಅದನ್ನು ಒಂದು 1/2 ಇಂಚು ಜಾಸ್ತಿ ಬೇಕಂತಾರೆ ಕಸ್ಟಮರ್ಗೆ. ಹಾಗಾಗಿ ನಾನು 1/2 ಇಂಚ್ ಬಿಟ್ಟು ಮಾಡಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಕಚ್ಚಾ ಸ್ಟಿಚ್ಚನ್ನು ಬಿಟ್ಕೊಂಬಿಡಿ. ಈ ರೀತಿ ಹೆಮ್ಮಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಸ್ಲೀವನ್ನು ಅಟ್ಯಾಚ್ ಮಾಡಿದ್ದೀವಿ. ಇವಾಗ ಇದನ್ನು ಜೋಡಿಸ್ಕೊಳ್ಳೋಣ. ನೋಡಿ ನಾವು ಅಳತೆ ಬ್ಲೌಸ್ ಪ್ರಕಾರ ಜೋಡಿಸ್ಕೋಬೇಕು. ಇವಾಗ ನೋಡಿ ಸ್ನೇಹಿತರೆ, ನಿಮಗೆ ಒಂದು ನೋಡಿ ಇಲ್ಲಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅಂತೇಳಿ. ನಮ್ಮದು ಯಾವುದೇ ಇದು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಈ ಬ್ಲೌಸನ್ನು ಕಟ್ ಮಾಡಿಲ್ಲ. ಸರಿಯಾಗಿ ನೋಡ್ಕೊಂಬಿಡಿ. ನೋಡಿ ಎಲ್ಲಿ ಕೂಡ ಅಷ್ಟೇ ಹೆಚ್ಚು ಕಡಿಮೆ ಎಲ್ಲಿ ಇಲ್ಲ. ಆಮೇಲೆ ನೋಡಿ ಇಲ್ಲಿ ಆರ್ಮೋಲ್ ಇದು ಜಾಯಿಂಟ್ ಕೂಡ ಅಷ್ಟೇ ನೋಡಿ ಪರ್ಫೆಕ್ಟಾಗಿ ಕೂರ್ತಾ ಇದೆ. ಈ ರೀತಿ ನೋಡಿ ಆರ್ಮೋಲ್ ಜಾಯಿಂಟ್ ಕೂಡ ಪರ್ಫೆಕ್ಟಾಗಿ ಕೂರುತ್ತೆ. ಈ ರೀತಿ ಮಾಡೋದ್ರಿಂದ ಈ ರೀತಿ ನೀವು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು. ನೋಡಿ ನಾವು ಇವಾಗ ಇದನ್ನು ಅಟ್ಯಾಚ್ ಮಾಡೋಣ. ಅಳತೆ ಬ್ಲೌಸ್ ಪ್ರಕಾರ ನಾವು ಇವಾಗ ಅಟ್ಯಾಚ್ ಮಾಡೋಣ.
ನೋಡಿ ಸ್ಲೀವ್ದು ಅಳತೆ ಕೂಡ ತಗೊತಾ ಇದ್ದೀನಿ ನಾನು. ನೋಡಿ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದು ಸೇಪ್ ಕೂಡ ನಿಮಗೆ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಜಾಯಿಂಟ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿದೆ. ಹಾಗೆ ನೋಡಿ ಫ್ರಂಟು ಬ್ಯಾಕು ಸೈಡು ಯಾವುದೇ ಡಿಫ್ರೆನ್ಸ್ ಇಲ್ಲ. ನೋಡಿ ಡಿಫ್ರೆನ್ಸ್ ಇಲ್ಲ, ಕರೆಕ್ಟಾಗಿ ಬಂದಿದೆ. ನೋಡಿ ನಾವು ಒಂದು ಸೈಡು ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಇದನ್ನೇ ಮೆಜರ್ಮೆಂಟ್ ತಗೊಂಡು ಈ ಸೈಡ್ ಕೂಡ ನಾವು ಅಟ್ಯಾಚ್ ಮಾಡಬೇಕು. ಈ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ನೇಹಿತರೆ ಇದಕ್ಕೆ ಪೈಪಿಂಗನ್ನು ಮಾಡೋಣ. ಹಾಗೆ ನೋಡಿ ಕೆಳಗಡೆ ಫ್ರಂಟ್ ಸೈಜು ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆ ಅಂತ ಮೊದಲಿಗೆ ಚೆಕ್ ಮಾಡ್ಕೋಬೇಕು ಒಂದ್ಸರಿ. ನೋಡಿ ಈ ರೀತಿ ನೋಡಿ ನಮಗೆ ಬ್ಯಾಕ್ ಡಾಟು ಎಷ್ಟು ಬರುತ್ತೆ ಅಂತೇಳಿ ಗೊತ್ತಾಗಬೇಕಂದ್ರೆ ನಾವು ಈಗ ಫ್ರಂಟ್ ಸೈಡಿಂದ ಮೆಜರ್ಮೆಂಟ್ ತಗೋಬೇಕು ಅಳತೆ ಬ್ಲೌಸ್ ಪ್ರಕಾರ. ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಇವರು ಡಾಟ್ ಎಷ್ಟು ಹಿಡಿದಿದ್ದಾರೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಇಷ್ಟು ಡಾಟ್ ಬಿಟ್ಟಿದ್ದಾರೆ ಅಂದರೆ ಸುಮಾರು 1 ಇಂಚಿನಷ್ಟು ಮಾತ್ರ ಡಾಟನ್ನು ಉಳಿದಿದೆ ನಮಗೆ. ಇವಾಗ ಇಲ್ಲಿ ಕೂಡ ಅಷ್ಟೇ ನೋಡಿ ಅವರು ಅಷ್ಟೇ ಹಿಡಿದಿದ್ದಾರೆ, ಹೌದಾ? ಹಾಗಾಗಿ ನೋಡಿ ನಮಗೆ ಸೇಮು 1 ಇಂಚು ನಾವು ಯಾವುದೇ ಕಾರಣಕ್ಕೂ ನಾವು ಮಾರ್ಜಿನ್ ಬಿಟ್ಟಿಲ್ಲ. ಬ್ಯಾಕ್ ಡಾಟು ಕಟಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದು ಕೂಡ ಅದು 1 ಇಂಚೇ ಬಂದಿದೆ ಇದರಲ್ಲಿ. ನೋಡಿ ಇವಾಗ ನಾವು ಬ್ಯಾಕ್ ಡಾಟನ್ನು ಕೂಡ ಹಿಡಿದಿದ್ದೀವಿ. ಇವಾಗ ಸ್ನೇಹಿತರೆ ನೋಡಿ ಪೈಪಿಂಗ್ ಮಾಡಲಿಕ್ಕೆ ನನಗೆ ಇಷ್ಟೇ ಬಟ್ಟೆ ಉಳಿದಿದೆ, ಹಾಗಾಗಿ ನಾನು ಇದರಲ್ಲೇ ಪೈಪಿಂಗ್ ಮಾಡಬೇಕು. ಸ್ವಲ್ಪ ನೋಡಿ ಈ ರೀತಿ ನೀವು ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ನನಗೊಬ್ಬರು ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ದು ಸ್ನೇಹಿತರೆ, ಸ್ಟ್ರೈಟ್ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತೇಳಿ. ಸ್ಟ್ರೈಟ್ ಕಟ್ ಮಾಡ್ಕೊಂಡ್ರೆ ಪೈಪಿಂಗ್ ತಿರುಗುತ್ತೆ. ಹಾಗಾಗಿ ಯಾವಾಗಲೂ ಸ್ಟ್ರೈಟ್ ಬಟ್ಟೆನ ಕಟ್ ಮಾಡ್ಕೋಬಾರ್ದು, ಪೈಪಿಂಗು ನೀಟಾಗಿ ಬರಲ್ಲ ಸ್ನೇಹಿತರೆ. ಕಮೆಂಟ್ ಮಾಡಿದ್ರು ಅದನ್ನು ಕೂಡ ನಿನ್ನೆ ಒಬ್ಬರು, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾನು ಇದು ಏನಂದರೆ ನಾವು ಆರ್ಮಲ್ ಕಟ್ ಮಾಡಿರ್ತೀವಲ್ಲ ಆ ಪೀಸು ಸ್ನೇಹಿತರೆ, ಇದು ಆ ಪೀಸಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದರಲ್ಲಿ ಬಟ್ಟೆ ಎಷ್ಟು ಅಂದರೆ ಎಷ್ಟು ಉಳಿದಿಲ್ಲ, ಎಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡಿ ಲಾಸ್ಟ್ ಫೈನಲಾಗಿ ಇದು 1 ಪೀಸ್ ಉಳಿದಿತ್ತು, ಇದರಲ್ಲೇ ನಾನು ಪೈಪಿಂಗ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸರಿ ನೋಡಿ ಸ್ನೇಹಿತರೆ ಈ ರೀತಿ ನಿಮಗೆ ಶಾರ್ಟೇಜ್ ಬರುತ್ತೆ, ಆವಾಗ ಈ ರೀತಿ ನೀವು ಸ್ಟಿಚ್ ಮಾಡಲೇಬೇಕು. ನೋಡಿ ಇಷ್ಟು ಪೀಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಜಿಗ್ಜಾಗ್ ಟೈಪಲ್ಲಿ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ನಾವು ಈ ರೀತಿ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ. ನೋಡಿ ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಚಿಕ್ಕ ಬಟ್ಟೆ ಉಳಿದಿದ್ರಲ್ಲಿ ಈ ರೀತಿ ನಾವು ಪೈಪಿಂಗನ್ನು ಮಾಡ್ಬೋದು. ನೋಡಿ ನಾವು ಕ್ರಾಸ್ ಕಟ್ ಮಾಡಲಿಲ್ಲ ಅಂದರೆ ಇಷ್ಟು ಬಟ್ಟೆನೂ ಆಗಲ್ಲ ಸ್ನೇಹಿತರೆ ಅದು. ನೋಡಿ ಈ ರೀತಿ ಮೊದಲಿಗೆ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಈ ರೀತಿ ನಾವು ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಪೈಪಿಂಗನ್ನು ಮಾಡಬೇಕಾಗುತ್ತೆ ಇವಾಗ.
ನೋಡಿ ನಾನು ಹುಕ್ಸ್ ಮನಿ ಮಾಡ್ತಾ ಇದ್ದೀನಿ. ನೋಡಿ ಪೈಪಿಂಗು ಈ ರೀತಿ ನೀಟಾಗಿ ಬಂದಿದೆ. ನಾನು ನಿಮಗೆ ಈ ಬ್ಲೌಸಲ್ಲಿ ಸ್ಟಿಚಿಂಗ್ ಕೂಡ ತೋರಿಸಿದ್ದೀನಿ ಸ್ನೇಹಿತರೆ. ನೋಡಿ ನಿಮಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೋಡಿ ನಿಮಗೆ ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಬನ್ನಿ. ನೋಡಿ ನಮಗೆ ಅಳತೆ ಬ್ಲೌಸ್ ಪ್ರಕಾರ ಇದೆಯಲ್ಲ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಅಳತೆ ಬ್ಲೌಸ್ ಹೆಂಗಿದೆಯೋ ಹಾಗೆ ಬ್ಲೌಸ್ ಅನ್ನೋದು ರೆಡಿ ಆಯಿತು. ನೋಡ್ಕೊಂಬಿಡಿ, ಇಲ್ಲಿ ಎಲ್ಲದೂ ಕರೆಕ್ಟಾಗಿ ನೋಡ್ಕೊಂಬಿಡಿ ಸ್ನೇಹಿತರೆ. ಅಳತೆ ಬ್ಲೌಸ್ ಪ್ರಕಾರ ನೋಡಿ ಆರ್ಮೋಲ್ ಜಾಯಿಂಟ್ ಕೂಡ ಅಲ್ಲಿಗೆ ಕರೆಕ್ಟಾಗಿ ಬಂದಿದೆ. ಹಾಗೆ ಲೆಂತ್ ನೋಡಿ ನಾವು ಕಟ್ ಮಾಡಿರೋದು ಹಾಗೆ ಇದು ರೆಡಿ ಬಂದಿರೋದ್ರಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ನೋಡಿ. ನಾನು ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ನಿಮಗೆ ಹಿಡಿದು. ನೋಡಿ ಯಾವುದೇ ಕೂಡ ಡಿಫ್ರೆನ್ಸ್ ಇಲ್ಲ. ಹಾಗೆ ನೋಡಿ ಸೊಂಟ ಅಳತೆ ಕೂಡ ಅಷ್ಟೇ. ನೋಡಿ ಇಲ್ಲಿ ಗ್ಯಾಪ್ ಅಷ್ಟೇ ಬಂದಿದೆ. ಈ ಬ್ಲೌಸ್ನಾಗ ಎಷ್ಟು ಗ್ಯಾಪ್ ಇದೆಯೋ ಇದರಲ್ಲೂ ಕೂಡ ಅಷ್ಟೇ ಗ್ಯಾಪು ಬಂದಿದೆ. ನೋಡಿ ನೆಕ್ ವಿಡ್ತ್ ಕೂಡ ಅಷ್ಟೇ. ನೋಡಿ ಇದು ಫ್ರಂಟ್ ಬ್ಯಾಕ್ ನೆಕ್ಕು. ಹಾಗೆ ನೋಡಿ ಫ್ರಂಟ್ ನೆಕ್ ಅಳತೆ ಕೂಡ ಅಷ್ಟೇ. ನೋಡಿ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ನೋಡಿ ಎಕ್ಸಾಕ್ಟಾಗಿ ಬಂದಿದೆ. ನೋಡಿ ನಾನು ಮೆಜರ್ಮೆಂಟ್ ನೋಡಿ ನಾವು ಕಟ್ ಮಾಡಿರೋದು ಕರೆಕ್ಟಾಗಿದ್ದರೆ ಪಕ್ಕ 100% ಬಂದೇ ಬರುತ್ತೆ. ನೋಡಿ ಫ್ರಂಟ್ ನೆಕ್ ಎಷ್ಟಿದೆ ಅಂತ ಅಷ್ಟೇ ಬಂದಿದೆ. ನೋಡ್ಕೊಂಬಿಡಿ. ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.